ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರೇಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಯಾರಿಯಲ್ಲಿ ಅನಾರ್ಕಲಿ ಕಟ್ ಡ್ರೆಸ್ಸನ್ನು ಸ್ಟಿಚ್ ಮಾಡೋಣ. ಈ ಥರದ ಸ್ಯಾರಿ ಐತಿ, ಪೂರ್ತಿಯಾಗಿ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಯಾವ ರೀತಿಯಾಗಿ ನಾವು ಸ್ಯಾರಿಯಲ್ಲಿ ಅನಾರ್ಕಲಿ ಡ್ರೆಸ್ಗೆ ಕಟ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಕೂಡ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ರೀತಿಯಾದಂತಹ ಡ್ರೆಸ್ಸನ್ನು ನಾವು ಈ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಾಕ್ತೀವಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಹಾಗೆ ಬಾರ್ಡ್ರಲ್ಲಿ ಕಮರ್ ಪಟ್ಟಿಯನ್ನು ಕೂಡ ರೆಡಿ ಮಾಡೀನಿ, ಅದನ್ನು ಕೂಡ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗಿದ್ರೆ ಈ ಡ್ರೆಸ್ಸನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ತೀನಿ. ಮೊದಲಿಗೆ ಸ್ಯಾರಿಯಲ್ಲಿರುವಂತಹ ಸೆರಗಿನ ಭಾಗವನ್ನು ಕಟ್ ಮಾಡ್ಕೊಳ್ಳೋಣ. ಇದು ಸೆರಗಿ ಇರುವಂತಹ ಪಾರ್ಟ್. ನೆಕ್ಸ್ಟ್ ಈ ಎಂಬ್ರಾಯ್ಡ್ರಿ ಡಿಸೈನ್ ಕೂಡ ಬಂದೈತಿ, ಸ್ವಲ್ಪನೇ ಬಂದೈತಿ, ಅದನ್ನು ಸ್ಲೀವ್ಸ್ಗಾಗಿ ಯೂಸ್ ಮಾಡ್ಕೋತೀನಿ. ಸ್ಯಾರಿ ಪಾರ್ಟಲ್ಲಿ ನಾನು ಏನೂ ಸ್ಟಿಚ್ ಮಾಡೋದಿಲ್ಲ. ಈ ಎಂಬ್ರಾಯ್ಡ್ರಿ ಡಿಸೈನ್ ಇರುವಂಥದ್ದನ್ನು ನಾನು ಸ್ಲೀವ್ಸ್ಗಾಗಿ ಯೂಸ್ ಮಾಡ್ಕೋತೀನಿ ಮತ್ತು ಈ ಮೇಲ್ಗಡೆ ಇರುವಂತಹ ಬುಟ್ಟಾಸ್ ಇದಾವಲ್ಲ ಅದನ್ನು ನಾನು ಟಾಪ್ ಪಾರ್ಟ್ಗಾಗಿ ಯೂಸ್ ಮಾಡ್ಕೋತೀನಿ. ನೆಕ್ಸ್ಟ್ ಪ್ಲೇನ್ ಪಾರ್ಟಲ್ಲಿ ನಾವು ಸ್ಕರ್ಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನಾನು ಮೊದಲಿಗೆ ಹೇಳಿರೋ ಹಾಗೆ ಇದನ್ನು ನಾವು ಅನಾರ್ಕಲಿ ಡ್ರೆಸ್ ಸ್ಟಿಚ್ ಮಾಡೋಣ. ಫ್ರಂಟ್ ಪಾರ್ಟಲ್ಲಿ 8 ಕಲೀಸ್ ಬರ್ತಾವೆ ಮತ್ತು ಬ್ಯಾಕ್ ಪಾರ್ಟಲ್ಲಿ ಕೂಡ 8. ಇದು ಪ್ಲೇನ್ ಸ್ಯಾರಿ ಪಾರ್ಟ್ ಏನೈತಿ ಅದರಲ್ಲಿ ನಾವು ಸ್ಕರ್ಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೋತೀವಿ. ಇದನ್ನು ನಾನು ಟೋಟಲಿ 16 ಲೇಯರ್ಸಲ್ಲಿ ಫೋಲ್ಡ್ ಮಾಡಿಕೊಂಡು ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ಪೂರ್ತಿಯಾಗಿ ಡೀಟೇಲಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ಟಾಪ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಬಟ್ಟೆ ಮೇಲೆ ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ. ಟೋಟಲಿ ನಾನು 3.5 ಮೀಟ್ರ್ ಬಟ್ಟೆಯನ್ನು ತೊಗೊಂಡಿನಿ. 3.5 ಮೀಟ್ರ್ ಬಟ್ಟೆಯಲ್ಲಿ ಟಾಪ್ ಪಾರ್ಟ್ಗಾಗಿ ನಿಮ್ಮ ಮೆಜರ್ಮೆಂಟ್ ಪ್ರಕಾರ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಳ್ರಿ. ಈ ಫ್ರಾಕ್ನ ಮೆಜರ್ಮೆಂಟ್ ತೋರಿಸ್ಬಿಡ್ತೀನಿ ಒಂದು ಸರ್ತಿ. ಲೆಂಗ್ತ್ 51 ಇಂಚ್ ರೆಡಿ ಮಾಡಬೇಕು. ಪೂರ್ತಿ ಲೆಂಗ್ತಲ್ಲಿ ಟಾಪ್ ಪಾರ್ಟನ್ನು 12 ಇಂಚಸ್ ರೆಡಿ ಮಾಡಬೇಕು ಮತ್ತು ಸ್ಕರ್ಟ್ ಪಾರ್ಟ್ 39 ಇಂಚಸ್ ರೆಡಿ ಇರಬೇಕು. ಚೆಸ್ಟ್ 32 ಇಂಚಸ್ ಐತಿ ಮತ್ತು ಕಮರ್ ಅಂದರೆ ಸೊಂಟದ ಸುತ್ತಳತೆ 26 ಇಂಚು. ಸ್ಲೀವ್ಸ್ನ ಲೆಂಗ್ತು 9.5 ಇಂಚು. ಸ್ಲೀವ್ಸ್ ಫಿಟ್ಟಿಂಗ್ ಆರ್ಮೂಲಲ್ಲಿ 14 ಇಂಚ್ ಐತಿ ಮತ್ತು ಕೆಳಗಡೆಗೆ 9 ಇಂಚ್ ಐತಿ. ನೆಕ್ಸ್ಟ್ ಫ್ರಂಟ್ ನೆಕ್ 5.5 ಇಂಚು, ಬ್ಯಾಕ್ ನೆಕ್ಕು 7 ಇಂಚಸ್. ಈ ರೀತಿ ಮೆಜರ್ಮೆಂಟ್ಸ್ ಐತಿ. ಚೆಸ್ಟ್ 32 ಇಂಚಸ್ ಐತಿ ಮತ್ತು ಕಮರ್ ಸೈಜ್ 26 ಇಂಚಸ್ ಐತಿ. ಈ ಅಳತೆಯ ಪ್ರಕಾರ ನೀವು ಚೆಸ್ಟ್ನ 4ನೇ ಭಾಗಕ್ಕೆ 2 ಇಂಚ್ ಮಾರ್ಜಿನನ್ನು ಸೇರಿಸ್ಕೊಂಡ್ಬಿಟ್ಟು ಟಾಪ್ ಪಾರ್ಟ್ಗಾಗಿ ಎಷ್ಟು ಬಟ್ಟೆ ಬೇಕಾಗ್ತಿತ್ತು ನೋಡ್ಕೊಂಡ್ಬಿಟ್ಟು ಅಷ್ಟನ್ನು ಲೈನಿಂಗ್ ಬಟ್ಟೆಯಿಂದ ಕಟ್ ಮಾಡ್ಕೊಳ್ರಿ. ನಾನು 60 to 70 ಪಾಯಿಂಟನ್ನು ಟಾಪ್ ಪಾರ್ಟ್ಗಾಗಿ ಕಟ್ ಮಾಡ್ಕೋತೀನಿ. ಈಗ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ಅಷ್ಟರಲ್ಲೇ ನಾವು ಕಟ್ ಮಾಡ್ಕೋತೀವಿ. ಈಗ ಲೈನಿಂಗ್ ಬಟ್ಟೆಯಿಂದ ನಾನು 70 ಸೆಂಟಿಮೀಟ್ರ್ ಬಟ್ಟೆಯನ್ನು ಕಟ್ ಮಾಡ್ಕೋತೀನಿ. ಇಲ್ಲಾಂದರೆ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಎರಡಕ್ಕೂ ನೀವು ನೋಡಿಕೊಂಡು ಎಷ್ಟು ಬೇಕಾಗ್ತದೆ ಅಷ್ಟನ್ನು ನೋಡ್ಕೊಂಡ್ಬಿಟ್ಟು ಕಟ್ ಮಾಡಿಕೊಡ್ರಿ. 2 ಪಾರ್ಟನ್ನು ನಾವು ಇದೇ ಭಾಗದಲ್ಲಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ದಪ್ಪ ಜಾಸ್ತಿ ಇದ್ದರೂ ಹೈಟ್ ಜಾಸ್ತಿ ಇತ್ತಂದರೆ 80ರಿಂದ 90 ಪಾಯಿಂಟ್ವರೆಗೂ ನೀವು ಬಟ್ಟೆಯನ್ನು ಕಟ್ ಮಾಡ್ಕೋಬೇಕಾಗ್ತೈತಿ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಲೈನಿಂಗ್ ಬಟ್ಟೆಯ ಒಂದು ಎಂಡ್ಗೆ ಫ್ರಂಟ್ ಪಾರ್ಟ್ನ ಮತ್ತು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ಸ್ಗಳನ್ನು ಹಾಕ್ಕೊಂಡಾದಮೇಲೆ ಉಳಿದಿರುವಂತಹ ಬಟ್ಟೆಯಲ್ಲಿ ಕಟ್ ಮಾಡ್ಕೊಂಡಾದಮೇಲೆ ಉಳಿದಿರುವಂತಹ ಬಟ್ಟೆಯಲ್ಲಿ ಸ್ಕರ್ಟ್ ಪಾರ್ಟನ್ನು ಕೂಡ ನೀವು ಸ್ಟಿಚ್ ಮಾಡ್ಬೋದು. ನೋಡಿರಿ, ಈ ರೀತಿಯಾಗಿ 70 ಸೆಂಟಿಮೀಟ್ರ್ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿನಿ. ಈಗ ಮೊದಲಿಗೆ ಲೈನಿಂಗ್ ಬಟ್ಟೆಯನ್ನು ಕರೆಕ್ಟಾಗಿ ಡಬಲ್ ಫೋಲ್ಡ್ ಮಾಡ್ಕೊಂಡಾದಮೇಲೆ ಫ್ರಂಟ್ ಪಾರ್ಟ್ಗಾಗಿ ನಾವು ಟಾಪ್ ಪಾರ್ಟ್ನ ಲೆಂಗ್ತ್ 12 ಇಂಚ್ ರೆಡಿ ಮಾಡಬೇಕು. 1 ಇಂಚ್ ಎಕ್ಸ್ಟ್ರಾ 13 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ. ನೆಕ್ಸ್ಟ್ ಲೈನಿಂಗ್ ಬಟ್ಟೆಯ ಫೋಲ್ಡೆಡ್ ಸೈಡ್ ಕಡೆಯಿಂದ ನಾವು ಈ ರೀತಿ 2.5 ಇಂಚ್ಗೆ ಕೊರಳಿನ ಅಗಲ, 3 ಇಂಚು ಶೋಲ್ಡರ್ಗೆ ಮಾರ್ಕ್ ಮಾಡ್ಕೋಬೇಕು. ನಿಮ್ಮ ಮೆಜರ್ಮೆಂಟ್ ಪ್ರಕಾರ ಈ ರೀತಿ ಫೋಲ್ಡೆಡ್ ಸೈಡ್ ಕಡೆಯಿಂದ ಮಾರ್ಕ್ ಮಾಡ್ಕೊಳ್ರಿ. ನೆಕ್ಸ್ಟ್ 5.5 ಇಂಚು ಆರ್ಮೋಲ್ನ ಉದ್ದ ಈ ರೀತಿ ಬಾಕ್ಸ್ ಮಾಡ್ಕೊಂಡಾದಮೇಲೆ ಚೆಸ್ಟ್ ಸೈಜನ್ನು ಮಾರ್ಕ್ ಮಾಡ್ಕೋತೀನಿ. 8 ಇಂಚು, 2 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ. ಈಗ ಫ್ರಂಟ್ ಪಾರ್ಟ್ನ ಆರ್ಮೋಲನ್ನು ಕೂಡ ನಾನು 1.5 ಇಂಚ್ಗೆ ರೌಂಡ್ ಶೇಪ್ ತಗೋತೀನಿ. ಆಮೇಲೆ ನೆಕ್ಸ್ಟ್ ಸೊಂಟದ ಸುತ್ತಳತೆ 26 ಇಂಚು, ಅದರ 4ನೇ ಭಾಗ 6.5 ಇಂಚು, ಫೋಲ್ಡೆಡ್ ಸೈಡ್ ಕಡೆಯಿಂದ 6.5 ಇಂಚು, ಸೊಂಟದ ಸುತ್ತಳತೆ 2 ಇಂಚ್ ಮಾರ್ಜಿನ್ಗಾಗಿ ಮತ್ತು 2 ಇಂಚು ಟಕ್ಸ್ಗಾಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಲೈನನ್ನು ಮೇಲ್ಗಡೆಯಿಂದ ಕೆಳಗಿನವರೆಗೂ ನಾವು ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಇದು ಕೊರಳಿನ ಅಗಲದ ಪಾಯಿಂಟ್. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕೊರಳನ್ನು ನಾನು ಆಮೇಲೆ ಕಟ್ ಮಾಡ್ಕೋತೀನಿ, ಯಾಕಂದರೆ ಇದೇ ಕಟ್ ಫ್ರಂಟ್ ಪಾರ್ಟ್ನ ಕಟ್
ಭಾಗವನ್ನು ಕಟ್ ಮಾಡ್ಕೊಂಡಿರುವಂತಹ ಭಾಗವನ್ನು ಬ್ಯಾಕ್ ಪಾರ್ಟ್ಗಾಗಿ ಯೂಸ್ ಮಾಡ್ಕೋತೀನಿ. ಅದಕ್ಕೋಸ್ಕರ ಈಗ ನಾವು ಲೈನಿಂಗ್ ಬಟ್ಟೆಯ ಮೇಲೆ ಈ ರೀತಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಂಡಿವಿ. ಇದೇ ಬಟ್ಟೆಯನ್ನಿಟ್ಟು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಇದರ ಅಪೋಸಿಟ್ ಸೈಡಲ್ಲೇ ನಾವು ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಬಟ್ಟೆ ಕೂಡ ಸೇವ್ ಆಗ್ತೈತಿ. ಕರೆಕ್ಟಾಗಿ ಈ ರೀತಿ ಮತ್ತು ಲೈನಿಂಗ್ ಬಟ್ಟೆ ಡಬಲ್ ಫೋಲ್ಡ್ ಮಾಡಿದ್ದೇ ಐತಿ. ಫೋಲ್ಡೆಡ್ ಸೈಡ್ ಕಡೆಯಿಂದ ಮೊದಲಿಗೆ ನಾವು ಒಂದು 2 ರಿಂದ 3 ಇಂಚ್ವರೆಗೂ ಅಥವಾ ಒಂದು ಅರ್ಧ ಇಂಚ್ವರೆಗೂ ಕೂಡ ಮಾರ್ಜಿನ್ ಬಿಡ್ಬೋದು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಗಾಗಿ. ನೆಕ್ಸ್ಟ್ ಟಾಪ್ ಪಾರ್ಟ್ನ ಉದ್ದವನ್ನು 13 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ. ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಗಾಗಿ ಏನು ಮಾರ್ಜಿನ್ ಬಿಟ್ಟಿವಲ್ಲ ಅದನ್ನು ಬಿಟ್ಟು ನಾವು ಈಗ ಫ್ರಂಟ್ ಪಾರ್ಟನ್ನು ಕರೆಕ್ಟಾಗಿ ಸರಿಯಾಗಿ ಜೋಡಿಸಿಟ್ಕೋಬೇಕು. ಈ ರೀತಿ ಜೋಡಿಸಿಟ್ಕೊಂಡಾದಮೇಲೆ ಮಾರ್ಕ್ ಮಾಡ್ಕೊಳ್ರಿ. ಉಳಿದ ಪಾರ್ಟ್ಸ್ಗಳನ್ನು ಮಾರ್ಕ್ ಮಾಡ್ಕೊಳ್ರಿ. ಉಳಿದಂತಹ ಭಾಗಗಳನ್ನು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ನ ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೊಳ್ರಿ. ಇದು ಫ್ರಂಟ್ ಪಾರ್ಟ್ನ ಕೊರಳಿನ ಉದ್ದ 5.5 ಇಂಚು. ಕೆಳಗಡೆಗೆ ಸ್ವಲ್ಪ ಕೊರಳಿನ ಅಗಲ ಜಾಸ್ತಿ ತೊಗೊಂಡಿನಿ. ಮೇಲ್ಗಡೆಗಿಂತಲೂ ಒಂದು ಅರ್ಧ ಇಂಚ್ ಜಾಸ್ತಿ ತೊಗೊಂಡ್ವಿ ಅಂದರೆ ಕೊರಳಿನ ಶೇಪ್ ಚೆನ್ನಾಗಿ ಬರ್ತೈತಿ. ಇದು ಫ್ರಂಟ್ ಪಾರ್ಟ್ನ ಕೊರಳಾಯಿತು. ಅದೇ ರೀತಿಯಾಗಿ ಬ್ಯಾಕ್ ಪಾರ್ಟ್ಗಾಗಿ ನಾವು ಇದೇ ಪಾಯಿಂಟಿಂದ ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ ಎಷ್ಟು ಉದ್ದ ಬೇಕು ನೋಡ್ಕೊಂಬಿಟ್ಟು ಮಾರ್ಕ್ ಮಾಡ್ಕೊಳ್ರಿ. ಬ್ಯಾಕ್ ಪಾರ್ಟ್ನ ಕೊರಳಿನ ಉದ್ದ 7 ಇಂಚು ಮತ್ತು ಬ್ಯಾಕ್ ಪಾರ್ಟಲ್ಲೂ ಕೂಡ ಕೆಳಗಡೆ ಕೊರಳಿನ ವಿಡ್ತನ್ನು ಒಂದು ಅರ್ಧ ಇಂಚಿನಷ್ಟು ಜಾಸ್ತಿ ತೊಗೊಂಡು ಬಾಕ್ಸ್ ಶೇಪ್ ಮಾಡ್ಕೊಂಡಿನಿ. ನೀವು ಯಾವುದಾದ್ರೂ ಶೇಪ್ ಕೊಡ್ಬೋದು ಬ್ಯಾಕ್ ಪಾರ್ಟಲ್ಲಿ. ಫ್ರಂಟ್ ಪಾರ್ಟಲ್ಲೂ ಕೂಡ ನಿಮಗೆ ಯಾವ್ದು ಇಷ್ಟನೋ ಆ ಶೇಪನ್ನು ಕೊಟ್ಟು ಕಟ್ ಮಾಡ್ಕೊಳ್ರಿ. ನಾನು ರೌಂಡ್ ಶೇಪ್ ತೊಗೊಂಡಿನಿ ಫ್ರಂಟ್ ಪಾರ್ಟಲ್ಲಿ. ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಲೀಫ್ ಶೇಪ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿನಿ. ನೆಕ್ಸ್ಟ್ ಉಳಿದಂತೆ ಭಾಗಗಳನ್ನು ಮಾರ್ಕ್ ಮಾಡ್ಕೊಂಡಿವಲ್ಲ ಆರ್ಮೋಲ ಮತ್ತು ಸೈಡಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಇದು ಬ್ಯಾಕ್ ಪಾರ್ಟ್ ಆಯಿತು. ಲೈನಿಂಗ್ ಬಟ್ಟೆ ಮೇಲೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ನಾವು ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ ಮುಗೀತು. ನೆಕ್ಸ್ಟ್ ನಾವು ಸ್ಲೀವ್ಸ್ಗಾಗಿ ಮಾರ್ಕಿಂಗ್ ಮತ್ತು ಕಟ್ಟಿಂಗ್ ಮಾಡ್ಕೊಳ್ಳೋಣ. ನಾವು ಫ್ರಂಟ್ ಪಾರ್ಟ್ನ ಆರ್ಮೋಲನ್ನು 1.5 ಇಂಚ್ಗೆ ಕಟ್ ಮಾಡ್ಕೊಂಡಿದ್ವಿ, ರೌಂಡ್ ಶೇಪ್ ತೊಗೊಂಡಿದ್ವಿ. ಈಗ ಅರ್ಧ ಇಂಚನ್ನು ಈ ರೀತಿ ಕಟ್ ಮಾಡ್ಕೋತೀನಿ. ಯಾಕಂದರೆ ಫ್ರಂಟ್ ಪಾರ್ಟಲ್ಲಿ 1 ಇಂಚ್ಗೆ ಮಾತ್ರ ನಾವು ರೌಂಡ್ ಶೇಪ್ ತೊಗೋತೀವಿ, ಆರ್ಮೋಲ್ನ ರೌಂಡ್ ಶೇಪನ್ನು. ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ತೊಗೊಂಡಿನಿ. ಬ್ಯಾಕ್ ಪಾರ್ಟ್ನ ಶೋಲ್ಡರ್ ಪಾಯಿಂಟಿಂದ ಸೈಡ್ವರೆಗೂ ಈ ರೀತಿ ಮೇಜರ್ಮೆಂಟ್ ತೊಗೊಳ್ರಿ. 7 ಇಂಚ್ ಐತಿ. ಈಗ ಸ್ಲೀವ್ಸ್ನ ಕಟ್ಟಿಂಗಾಗಿ ನಾವು 7 ಇಂಚ್ಗೆ ಪ್ಲಸ್ 1 ರಿಂದ 1.5 ಇಂಚ್ನಷ್ಟು ಆ್ಯಡ್ ಮಾಡ್ಕೋಬೇಕು. 8 ರಿಂದ 8.5 ಇಂಚು ಸ್ಲೀವ್ಸ್ನ ಅಗಲವನ್ನು ತಗೋಬೇಕು. ಸ್ಲೀವ್ಸ್ನ ಉದ್ದವನ್ನು ನಾವು 9.5 ಇಂಚ್ ರೆಡಿ ಮಾಡ್ಕೋಬೇಕು. 10.5 ಇಂಚ್ 1 ಇಂಚ್ ಎಕ್ಸ್ಟ್ರಾ ಟೋಟಲಿ ಸ್ಲೀವ್ಸ್ನ ಉದ್ದ 10.5 ಇಂಚ್ ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಕೋಬೇಕು. ಉದ್ದ ಕಡಿಮೆ ಇರೋದ್ರಿಂದ ನಾನು ಇಲ್ಲಿಂದ ಎಷ್ಟು ಉದ್ದದ ನೋಡ್ಕೋತೀನಿ, 6.5 ಇಂಚ್ ಐತಿ. ಕರೆಕ್ಟಾಗಿ ವಿಡ್ತ್ ಎಲ್ಲಿ ಜಾಸ್ತಿ ಬರ್ತೈತಲ್ಲ ಅಲ್ಲಿ ನಾನು 6.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ ಉದ್ದಕ್ಕೆ. ನೆಕ್ಸ್ಟ್ ಫೋಲ್ಡೆಡ್ ಸೈಡ್ ಕಡೆಯಿಂದ 3 ಇಂಚು ಮತ್ತು ಸ್ಲೀವ್ಸ್ನ ಅಗಲ 8.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಸ್ಲೀವ್ಸ್ 3 ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿವಿಲ್ಲ ಅಲ್ಲಿಂದ ಸ್ಲೀವ್ಸ್ ಡೌನ್ಗಾಗಿ 3 ಇಂಚ್ ಮಾರ್ಕ್ ಮಾಡ್ಕೊಂಡಿನಿ. ಇಲ್ಲಿಗೆ ನಾವು ಫಿಟ್ಟಿಂಗ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಕ್ರಾಸ್ ಆಗಿಟ್ಟು 7 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿಂದ 6.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೋದು. ಈಗ ಸ್ಲೀವ್ಸ್ನ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ ಸ್ಲೀವ್ ಶೇಪ್ ತೊಗೊಂಡಿನಿ. ಕೆಳಗಡೆಗೆ ನಾವು ಇನ್ನೂ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು. ಲೆಂಗ್ತಲ್ಲಿ ಕಡಿಮೆ ಇರೋದ್ರಿಂದ ಈ ರೀತಿ ಮಾರ್ಕ್ ಮಾಡ್ಕೊಂಡಿನಿ. ಮೊದಲಿಗೆ ಸ್ಲೀವ್ಸ್ನ ಮಾರ್ಕಿಂಗನ್ನು ಮಾಡ್ಕೊಂಡಿನಿ ಲೈನಿಂಗ್ ಬಟ್ಟೆ ಮೇಲೆ. ಕೆಳಗಡೆಗೆ ನಾವು ಎಷ್ಟು ಇಂಚು ಉದ್ದದ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೋಬೇಕೋ ಅಳತೆ ಮಾಡ್ಕೊಳ್ಳೋಣ. ಈಗ ಆಲ್ರೆಡಿ ಇದು 6.5 ಇಂಚ್ ಐತಿ, 10.5 ಇಂಚ್ ಬೇಕು. 10.5 ಇಂಚ್ ಅಂದರೆ 4 ಇಂಚ್ ಎಕ್ಸ್ಟ್ರಾ, 1 ಅರ್ಧ ಇಂಚು ಜಾಯಿಂಟ್ಗಾಗಿ. ಟೋಟಲಿ 4.5 ಇಂಚು ಉದ್ದದ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು. 4.5 ಇಂದ 5 ಇಂಚು ಉದ್ದ ಇರುವಂತಹ ಪಟ್ಟಿಯನ್ನು ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಕೊಳ್ಳೋಣ. ಗಿಡ್ಡ ಸ್ಲೀವ್ಸ್ ಆದರೆ ಆರಾಮಾಗಿ ನಾವು ಅಷ್ಟೇ ಬಟ್ಟೆಯಲ್ಲಿ ರೆಡಿ ಮಾಡ್ಬೋದು. ಸ್ವಲ್ಪ ಉದ್ದ ಸ್ಲೀವ್ಸ್ ಬೇಕಾಗಿರೋದ್ರಿಂದ ಎಕ್ಸ್ಟ್ರಾ ಪಟ್ಟಿಯನ್ನು ಸ್ಲೀವ್ಸ್ನ ಕೆಳಗಡೆಗೆ ಅಟ್ಯಾಚ್ ಮಾಡ್ಕೋಬೇಕು. ಈಗ ಲೈನಿಂಗ್ ಬಟ್ಟೆ ಮೇಲೆ ಏನು ಸ್ಲೀವ್ಸ್ ಕಟ್ ಮಾಡ್ಕೊಂಡಿವಲ್ಲ ಅದರ ಕೆಳಗಡೆಗೆ ಈ ರೀತಿ ನಾವು ಅಟ್ಯಾಚ್ ಮಾಡ್ಕೋಬೇಕಾಗ್ತೈತಿ.
ಈಗ ಕೆಳಗಡೆಗೆ ನಾವು ಸ್ಲೀವ್ಸ್ನ ರೌಂಡ್ ಎಷ್ಟಂತ ಮಾರ್ಕ್ ಮಾಡ್ಕೊಳ್ಳೋಣ. ಕೆಳಗಡೆ ಫಿಟ್ಟಿಂಗ್ ಲೈನ್ 4.5 ಇಂಚು 9 ಇಂಚ್ ಐತಿ. ಸುತ್ತ ರೌಂಡ್ ಸ್ಲೀವ್ಸ್ನ ಫಿಟ್ಟಿಂಗ್ ರೌಂಡ್ 9 ಐತಿ. ಅದರ ಅರ್ಧ 4.5 ಇಂಚು 2 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಈ ರೀತಿ ನಾವು ಸ್ಲೀವ್ಸ್ನ ಕಟ್ಟಿಂಗನ್ನು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಕಟ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕಲ್ಲಿ ಈ ಎಂಬ್ರಾಯ್ಡ್ರಿ ಇರುವಂತಹ ಪಾರ್ಟನ್ನು ನಾನು ಸ್ಲೀವ್ಸ್ಗಾಗಿ ಯೂಸ್ ಮಾಡ್ಕೊಳಾಗ್ತೀನಿ. ಅದಕ್ಕೋಸ್ಕರ ಕೆಳಗಡೆ ಇರುವಂತಹ ಬಾರ್ಡ್ರನ್ನು ಕಟ್ ಮಾಡಿಕೊಂಡು ಜಸ್ಟ್ ಮೇಲೆ ಎಂಬ್ರಾಯ್ಡ್ರಿ ಏನೈತಲ್ಲ ಅದನ್ನು ಮಾತ್ರ ನಾನು ಸ್ಲೀವ್ಸ್ಗಾಗಿ ಯೂಸ್ ಮಾಡ್ಕೋತೀನಿ. ಸ್ಲೀವ್ಸ್ನ ಉದ್ದವನ್ನು ನಾವು 9.5 ಇಂಚ್ ರೆಡಿ ಮಾಡಬೇಕು. 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ 10.5ಇಂದ 11 ಇಂಚು ಉದ್ದದ ಬಟ್ಟೆಯನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ್ ಮೇಲೆ ನೋಡಿರಿ ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ಉಳಿದಿರುವಂತಹ ಬುಟಾಸ್ ಇರುವಂತಹ ಪಾರ್ಟಲ್ಲಿ ನಾನು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್, ಟಾಪ್ ಪಾರ್ಟ್ನ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ಕಟ್ ಮಾಡ್ಕೋತೀನಿ. ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಮೇನ್ ಫ್ಯಾಬ್ರಿಕ್ನ ಫೋಲ್ಡೆಡ್ ಸೈಡು ಮತ್ತು ಲೈನಿಂಗ್ ಬಟ್ಟೆ ಫೋಲ್ಡೆಡ್ ಸೈಡು ಒಂದೇ ಕಡೆಗೆ ಬರೋ ಹಾಗೆ ಕರೆಕ್ಟಾಗಿ ಜೋಡಿಸಿಟ್ಕೋಬೇಕು. ಫ್ರಂಟ್ ಪಾರ್ಟನ್ನು ಕರೆಕ್ಟಾಗಿ ಜೋಡಿಸಿಟ್ಕೊಂಡಿನಿ. ನೆಕ್ಸ್ಟ್ ಅದರ ಕರೆಕ್ಟಾಗಿ ಇದರ ಅಪೋಸಿಟ್ ಸೈಡಲ್ಲಿ ನಾವು ಬ್ಯಾಕ್ ಪಾರ್ಟನ್ನು ಕೂಡ ಸರಿಯಾಗಿ ಜೋಡಿಸಿಟ್ಕೋಬೇಕು. ಈ ರೀತಿಯಾಗಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಿನಿ. ಈಗ ನೆಕ್ಸ್ಟ್ ನಾವು ಕೆಳಗಿನ ಅಂಚನ್ನು ಕಟ್ ಮಾಡ್ಕೋತೀನಿ. ಇದನ್ನೇನು ನಾನು ಟಾಪ್ ಪಾರ್ಟಲ್ಲಿ ಬಳಸ್ಕೊಂಡಿಲ್ಲ. ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಬಟ್ಟೆ ಮೇಲೆ ಟಾಪ್ ಪಾರ್ಟ್ನ ಕಟಿಂಗ್ ಪೂರ್ತಿಯಾಗಿ ಮುಗೀತು. ನೆಕ್ಸ್ಟ್ ಈಗ ಸ್ಕರ್ಟ್ ಪಾರ್ಟ್ಗಾಗಿ ನಾವು ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ್ ಮೇಲೆ ನಾನು 16 ಲೇಯರ್ಸಲ್ಲಿ ಇದನ್ನು ಫೋಲ್ಡ್ ಮಾಡ್ಕೊಂಡಿನಿ. ಟೋಟಲಿ 16 ಲೇಯರ್ಸ್ ಅದಾವು. ಮೊದಲಿಗೆ ನಾವು ಸ್ಕರ್ಟ್ ಪಾರ್ಟ್ನ ಲೆಂಗ್ತ್ 39 ಇಂಚ್ ರೆಡಿ ಬೇಕು ನಮ್ಗೆ. 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ ನಾನು 40 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ. ಸ್ಕರ್ಟ್ನ ಲೆಂಗ್ತನ್ನು 40 ಇಂಚ್ಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಕೆಳಗಡೆಯಿಂದ ದೊಡ್ಡ ಬಾರ್ಡ್ರಿಯಿಂದ ನಾವು ಈ ರೀತಿ 40 ಇಂಚ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಇಲ್ಲಿಗೆ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಬಾರ್ಡ್ರ್ ಕಡೆಯಿಂದ ನಾವು ಕರೆಕ್ಟಾಗಿ ಈ ರೀತಿ 16 ಲೇಯರ್ಸಲ್ಲಿ ಫೋಲ್ಡ್ ಮಾಡಿಟ್ಕೋಬೇಕು. ನೆಕ್ಸ್ಟ್ ಕೆಳಗಡೆಯಿಂದ ಬಾರ್ಡ್ರಿಂದ ನಾನು 10 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿನಿ ಈ ರೀತಿಯಾಗಿ. ನೆಕ್ಸ್ಟ್ ಮೇಲ್ಗಡೆಗೆ ಸೆಂಟರ್ ಪಾಯಿಂಟ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಸ್ಯಾರಿ ವಿಡ್ತ್ 16 ಲೇಯರ್ಸಲ್ಲಿ ಫೋಲ್ಡ್ ಆದಮೇಲೆ ಸೆಂಟರ್ ಪಾಯಿಂಟನ್ನು ಈ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಸೊಂಟದ ಅಳತೆ 26 ಇಂಚ್ ಐತಿ. ಅದಕ್ಕೆ 6 ಇಂಚ್ ಆ್ಯಡ್ ಮಾಡ್ಕೊಂಡ್ರೆ 32 ಇಂಚಸ್ ಆಯಿತು. 32 ಇಂಚಸನ್ನು ನಾವು 16 ಲೇಯರ್ಸ್ಗೆ ಡಿವೈಡ್ ಮಾಡಿದಾಗ 2 ಇಂಚಸ್ ಬರ್ತೈತಿ. ಈ ಸೆಂಟರ್ ಪಾಯಿಂಟಿಂದ ನಾವು ಎರಡು ಕಡೆಗೂ ಕೂಡ 2 ಇಂಚಸ್ ಅಂದರೆ ಎರಡು ಕಡೆಗೂ 1 ಇಂಚ್ ಮಾರ್ಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಂಡಿನಿ. ಟೋಟಲಿ ಆ ಕಡೆ 1.5 ಇಂಚು, ಈ ಕಡೆ 1.5 ಇಂಚು. ಈ ರೀತಿ ಸೆಂಟರ್ ಪಾಯಿಂಟಿಂದ ನಾವು 1.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಎಷ್ಟು ಲೇಯರ್ಸಲ್ಲಿ ನೀವು ಫೋಲ್ಡ್ ಮಾಡ್ಕೋತಿರಲ್ಲ ಅಷ್ಟು ಲೇಯರ್ಸಿಂದ ನಾವು ಡಿವೈಡ್ ಮಾಡಬೇಕು, ಅಷ್ಟು ನಂಬರಿಂದ ಡಿವೈಡ್ ಮಾಡಬೇಕು. ನಾನು 16 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಅದಕ್ಕೋಸ್ಕರ 32 ಇಂಚಸ್ಗೆ 16ಇಂದ ಡಿವೈಡ್ ಮಾಡ್ಕೊಂಡಿನಿ. ನೀವು 8 ಲೇಯರ್ಸ್ ಆದ್ರೆ 8ಇಂದ ಡಿವೈಡ್ ಮಾಡ್ಕೊಳ್ರಿ. ಈ ಪಾಯಿಂಟಿಂದ ಲಾಸ್ಟಲ್ಲಿ ನಾವು ಏನು 10 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿವಲ್ಲ ಆ ಎರಡು ಪಾಯಿಂಟ್ಸ್ಗಳನ್ನು ಈ ರೀತಿಯಾಗಿ ಸೇರಿಸ್ಕೊಳ್ರಿ. ನೀವು ಬೇಕಿದ್ದರೆ ಸ್ಕೇಲನ್ನು ಇಟ್ಟು ಕೂಡ ಈ ರೀತಿ ಡ್ರಾ ಮಾಡ್ಕೊಳ್ರಿ. ಸ್ವಲ್ಪ ಬಿಗಿನರ್ಸ್ಗಳಿಗೆ ಈ ರೀತಿ ಲೈನ್ ಜಾಯಿಂಟ್ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗ್ತೈತಿ. ಅದಕ್ಕೋಸ್ಕರ ಲೈನನ್ನು ಸ್ಕೇಲನ್ನು ಇಟ್ಟು ಡ್ರಾ ಮಾಡ್ಕೊಳ್ರಿ ಎರಡು ಕಡೆಗೂ ಕೂಡ. 16 ಲೇಯರ್ಸ್ನು ಕೂಡ ಕರೆಕ್ಟಾಗಿ ಇದೇ ರೀತಿಯಾಗಿ ಒಂದೇ ಸಮನಾಗಿ ನಾವು ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ 16 ಪೀಸಸ್ಗಳನ್ನು ಕಟ್ ಮಾಡ್ಕೊಂಡಿನಿ. ಇದು ಒಂದೇ ಪೀಸ್ ಇರ್ತೈತಿ ಫುಲ್, ಯಾಕಂದರೆ ಕೆಳಗಡೆಗೆ ನಾವು 10 ಇಂಚ್ವರೆಗೂ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಅಲ್ಲೇನೂ ಕಟ್ ಮಾಡ್ಕೊಂಡಿಲ್ಲ. 8 ಪೀಸ್ಗಳನ್ನು ನಾವು ಫ್ರಂಟ್ ಪಾರ್ಟ್ಗಾಗಿ ಮತ್ತು ಇನ್ನೂ 8 ಪೀಸ್ಗಳನ್ನು ಬ್ಯಾಕ್ ಪಾರ್ಟ್ಗಾಗಿ ಯೂಸ್ ಮಾಡ್ಕೋತೀವಿ. ನೋಡಿರಿ ಈ ರೀತಿಯಾಗಿ 8 ಪೀಸಸ್ಗಳನ್ನು ನಾವು ಫ್ರಂಟ್ ಪಾರ್ಟ್ಗಾಗಿ 8 ಪೀಸ್ನು ಕೂಡ ಜಾಯಿಂಟೇ ಇರ್ತೈತಿ. ಕೆಳಗಡೆಗೆ ಮೇಲೆ ಅಷ್ಟೇ ಕಟ್ ಮಾಡ್ಕೊಂಡಿವಿ. ಫ್ರಂಟ್ ಪಾರ್ಟ್ಗಾಗಿ 8 ಪೀಸ್ ಮತ್ತು ಬ್ಯಾಕ್ ಪಾರ್ಟ್ಗಾಗಿ 8 ಪೀಸ್ಗಳನ್ನು ಅಟ್ಯಾಚ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಂಡಿವಿ. ಇದೇ ರೀತಿಯಾಗಿ ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೋತೀನಿ. ಲೈನಿಂಗ್ ಫ್ಯಾಬ್ರಿಕನ್ನು ನಾನು ಟೋಟಲಿ 8
ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೋತೀನಿ. ಮೇನ್ ಫ್ಯಾಬ್ರಿಕನ್ನು ನಾವು 16 ಲೇಯರ್ಸ್ಗಳಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ವಿ. ಇದನ್ನು 8 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಎರಡು ಕಡೆಗೂ ಕೂಡ ಅಲ್ಲಿ 2 ಇಂಚ್ ಬಂದಿತ್ತು, ಇಲ್ಲಿ 4 ಇಂಚನ್ನು ತೊಗೋಬೇಕು. ಯಾಕಂದರೆ 8 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿವಲ್ಲ, ಅದಕ್ಕೋಸ್ಕರ. ಇಲ್ಲಿನೂ ಕೂಡ ಕೆಳಗಡೆಯಿಂದ 8 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ. ಮೇನ್ ಫ್ಯಾಬ್ರಿಕ್ ಮೇಲೆ 10 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೆ. ಸೆಂಟರ್ ಪಾಯಿಂಟಿಂದ ಎರಡು ಕಡೆಗೂ ಕೂಡ 2 ಇಂಚು ಪ್ಲಸ್ ಒಂದು ಅರ್ಧ ಇಂಚು ಹೊಲಿಗೆ ಮಾರ್ಜಿನ್ಗಾಗಿ, ಟೋಟಲಿ ಸೆಂಟರ್ ಪಾಯಿಂಟಿಂದ 2.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ ಪಾಯಿಂಟಿಂದ ಕೆಳಗಡೆಗೆ ಸೇರಿಸ್ಕೊಂಬಿಟ್ಟು 2 ಪಾಯಿಂಟ್ಸ್ಗಳನ್ನು ಕರೆಕ್ಟಾಗಿ ಸೇರಿಸ್ಕೊಂಬಿಟ್ಟು ಎರಡು ಕಡೆಗೂ ಕೂಡ ಕಟ್ ಮಾಡ್ಕೊಳ್ರಿ. ನಾವು ಡೈರೆಕ್ಟಾಗಿ 5 ಇಂಚ್ಗೆ ಮಾರ್ಕ್ ಮಾಡ್ಕೋಬಾರ್ದು. ಸೆಂಟರ್ ಪಾಯಿಂಟಿಂದ ಎರಡು ಕಡೆಗೂ ಕೂಡ ಡಿವೈಡ್ ಮಾಡ್ಕೋಬೇಕು. ಅಂದರೆ ಎರಡು ಸೈಡಲ್ಲೂ ಕೂಡ ಈಕ್ವಲ್ ಆಗಿ ಬರಬೇಕು. ಸೆಂಟರ್ ಪಾಯಿಂಟಿಂದ 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ. ಫ್ರಂಟ್ ಪಾರ್ಟ್ಗಾಗಿ 4 ಲೇಯರ್ಸ್ಗಳನ್ನು ಯೂಸ್ ಮಾಡ್ಕೋತೀನಿ ಮತ್ತು ಬ್ಯಾಕ್ ಪಾರ್ಟಲ್ಲಿ 4 ಲೇಯರ್ಸ್ಗಳನ್ನು ಯೂಸ್ ಮಾಡ್ಕೋತೀನಿ. ಈಗ ಸ್ಯಾರಿ ಪೇಟಿಕೋಟನ್ನು ಸ್ಟಿಚ್ ಮಾಡಬೇಕಾದ್ರೆ ಕೆಳಗಿನವರೆಗೂ ಕಟ್ ಮಾಡ್ಕೋತಾರೆ. ಇದು ಅನಾರ್ಕಲಿ ಡ್ರೆಸ್ಸಲ್ಲಿ ಈ ರೀತಿಯಾಗಿ ಕೆಳಗಡೆಯಿಂದ 8 ಇಂಚ್ಗೆ ಅಥವಾ 10 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಜಾಯಿಂಟೇ ಇರ್ತೈತದು. ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಸ್ಕರ್ಟ್ ಪಾರ್ಟನ್ನೇ ಸ್ಟಿಚ್ ಮಾಡ್ಕೋತೀನಿ. ಈ ರೀತಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ನಾವು 8 ಪೀಸಸ್ಗಳನ್ನು ತೊಗೊಂಡಿವಿ. ಮೊದಲಿಗೆ ಈ ಸ್ಕರ್ಟ್ ಪಾರ್ಟ್ ಮೇನ್ ಫ್ಯಾಬ್ರಿಕನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಎಲ್ಲಿವರೆಗೂ ನಾವು ಕಟ್ ಮಾಡ್ಕೊಂಡಿವಲ್ಲ ಅದೇ ಪಾಯಿಂಟಿಂದ ನಾವು ಮೇಲ್ಗಡೆವರೆಗೂ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಎಲ್ಲ ಪೀಸ್ಗಳನ್ನು ಕೂಡ ಇದೇ ರೀತಿಯಾಗಿ ಜಾಯಿಂಟ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ನ ಉಲ್ಟಾ ಸೈಡ್ ನಾವು ಈ ಸ್ಟಿಚ್ಗಳನ್ನು ಹಾಕ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ನಾನು ಸ್ಕರ್ಟ್ ಪಾರ್ಟ್ಗಾಗಿ ಸ್ಟಿಚಸ್ಗಳನ್ನು ಹಾಕ್ಕೊಂಡಿನಿ. ನೋಡಿರಿ, ಈ ರೀತಿಯಾಗಿ ಸ್ಟಿಚ್ ಹಾಕ್ಕೋಬೇಕು. ಮತ್ತು ನಾವು ಸ್ಟಿಚಸ್ ಹಾಕ್ಕೊಂಡಾದಮೇಲೆ ಹಾಗೆ ಈ ಸೊಂಟದ ಅಳತೆ ಕೂಡ ಫ್ರಂಟ್ ಪಾರ್ಟ್ಗೆ 16 ಇಂಚು, ಬ್ಯಾಕ್ ಪಾರ್ಟ್ಗೆ 16 ಇಂಚು ಬರಬೇಕು. ಆ ರೀತಿಯಾಗಿ ನೋಡ್ಕೋಬೇಕು. ಸ್ವಲ್ಪ ಹೆಚ್ಚಾಯ್ತಂದ್ರೆ ನೀವು ಸ್ಟಿಚಸ್ ಹಾಕುವಲ್ಲಿನೇ ಸ್ವಲ್ಪ ಜಾಸ್ತಿ ತೊಗೊಳ್ರಿ ಬಟ್ಟೆ. ನೋಡಿರಿ, ಈ ರೀತಿಯಾಗಿ ಮೇನ್ ಲೈನಿಂಗ್ ಬಟ್ಟೆಯಲ್ಲೂ ಕೂಡ ಇದೇ ರೀತಿಯಾಗಿ ಜಾಯಿಂಟ್ ಮಾಡ್ಕೊಂಡಿನಿ. 16 ಇಂಚು ಬರಬೇಕು. ಸೊಂಟದ ಅಳತೆ 16 ಇಂಚು ಬರಬೇಕು ನಮಗೆ. ಬರಲಿಲ್ಲ ಅಂದರೆ ಎಕ್ಸ್ಟ್ರಾ ನೀವು ಮತ್ತೆ ಎಲ್ಲಿ ಸ್ಟಿಚ್ ಹಾಕ್ಕೊಂಡಿರಲ್ಲ ಅಲ್ಲಿ ಇನ್ನೊಂದು ಸ್ವಲ್ಪ ಬಟ್ಟೆ ಒಳಗಡೆ ತೊಗೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೋಬೋದು. ಎರಡರ ಅಳತೆ ಕೂಡ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆಯ ಸೊಂಟದ ಅಳತೆ ಕರೆಕ್ಟಾಗಿ ಬರಬೇಕು. ಆ ರೀತಿ ಬಂದಾದಮೇಲೆ ಎರಡನ್ನೂ ಕೂಡ ಸೇರಿಸಿ ಸ್ಟಿಚ್ ಹಾಕ್ಕೊಳ್ರಿ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ನಾನು ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಟಾಪ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಟಾಪ್ ಪಾರ್ಟ್ನ ಫ್ರಂಟ್ ಪಾರ್ಟ್ ತೊಗೊಂಡಿನಿ. ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಳ್ರಿ. ಅದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಈ ರೀತಿ ಕರೆಕ್ಟಾಗಿ ಜೋಡಿಸಿಟ್ಕೊಳ್ರಿ. ಜೋಡಿಸಿಟ್ಕೊಂಡು ಮೊದಲಿಗೆ ನಾನು ನೆಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೋತೀನಿ. ನೋಡಿರಿ, ಈ ರೀತಿಯಾಗಿ ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಂಡಿನಿ. ಅದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿರುವಂತಹ ಲೈನಿಂಗ್ ಬಟ್ಟೆಯನ್ನು ಫ್ರಂಟ್ ಪಾರ್ಟ್ನ ಲೈನಿಂಗ್ ಬಟ್ಟೆಯನ್ನು ಸರಿಯಾಗಿ ಜೋಡಿಸಿಟ್ಕೊಳ್ರಿ. ಬಿಗಿನರ್ಸ್ಗಳಿದ್ರಂದ್ರೆ ನೀವು ಗುಂಡು ಪಿನ್ಸ್ಗಳನ್ನು ಹಾಕ್ಕೊಂಡು ಸೇಫ್ ಮಾಡಿಕೊಂಡು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಸರಿದಾಡದೇ ಇರೋ ರೀತಿಯಲ್ಲಿ ಸರಿಯಾಗಿ ಪಿನ್ಸ್ಗಳನ್ನು ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಳ್ರಿ. ಈಗ ಎಕ್ಸ್ಟ್ರಾ ಇರುವಂತಹ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೋತೀನಿ ಮತ್ತು ಎಲ್ಲಿ ಸ್ಟಿಚ್ ಹಾಕ್ಕೊಂಡಿವಲ್ಲ ಅಲ್ಲಿ ಈ ರೀತಿಯಾಗಿ ಸಣ್ಣ ಸಣ್ಣ ಕಟ್ಸ್ಗಳನ್ನು ಕೊಡೋಣ. ಲೈನಿಂಗ್ ಬಟ್ಟೆಯನ್ನು ಒಳಗಡೆಗೆ ತಿರುಗಿಸಿ ಹೊಲಿದಾಗ ಯಾವುದೇ ರೀತಿಯಾಗಿ ಪ್ಲೇಟ್ಸ್ಗಳು ಬರೋದಿಲ್ಲ. ಅದಕ್ಕೋಸ್ಕರ ಆ ರೀತಿ ಕಟ್ಸ್ಗಳನ್ನು ಕೊಡಬೇಕು. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ ಕೊರಳಿನ ಭಾಗದಲ್ಲಿ ಮೇನ್ ಫ್ಯಾಬ್ರಿಕ್ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾವು ಕೊರಳಿನ ಫಿನಿಶಿಂಗ್ ಪೂರ್ತಿಯಾಗಿ ಮುಗಿದಾದ್ಮೇಲೆ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಎರಡನ್ನು ಸರಿಯಾಗಿ ಜೋಡಿಸಿಟ್ಕೊಂಡು 4 ಕಡೆಗೂ ಕೂಡ ದೊಡ್ಡ ದೊಡ್ಡ ಹೊಲಿಗೆಯಿಂದ ಸ್ಟಿಚಸ್ ಹಾಕ್ಕೊಳ್ಳೋಣ. ಯಾಕಂದರೆ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಸರಿದಾಡದೇ ಇರಲಿ ಅಂಥೇಳಿ ಈ ರೀತಿಯಾಗಿ ದೊಡ್ಡ ದೊಡ್ಡ ಸ್ಟಿಚ್ಗಳನ್ನು ಹಾಕೋತೀವಿ. ಹಾಗೆ ನನ್ನ ಚಾನಲಲ್ಲಿ ನಾನು ಪ್ಲೇಟೆಡ್ ಫ್ರಾಕನ್ನು ಸ್ಟಿಚ್ ಮಾಡಿರುವಂತಹ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡೀನಿ ಆರೆಂಜ್ ಕಲರ್ ಸ್ಯಾರಿಯಲ್ಲಿ. ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಮೇಲ್ಗಡೆ ಐ ಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು
ಆ ವಿಡಿಯೋವನ್ನು ಕನ್ನಡ ಮತ್ತು ಹಿಂದಿ ಎರಡರಲ್ಲೂ ಕೂಡ ವೀಕ್ಷಿಸ್ಬೋದು. ನೆಕ್ಸ್ಟ್ ಎಕ್ಸ್ಟ್ರಾ ಇರುವಂತಹ ಬಟ್ಟೆಯನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಾದಮೇಲೆ ಫ್ರಂಟ್ ಪಾರ್ಟ್ನ ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಟಕ್ಸ್ಗಾಗಿ ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡ್ರೆ ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಈ ಸೆಂಟರಿಂದ ನಾವು ಎರಡು ಕಡೆಗೂ ಕೂಡ ಟಕ್ಸ್ಗಾಗಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ನಾನು 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ ಎರಡು ಸೈಡಲ್ಲೂ ಕೂಡ. ನೆಕ್ಸ್ಟ್ ಟಕ್ಸ್ನ ಉದ್ದ ಮೇಲ್ಗಡೆಯಿಂದ 9.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಶೋಲ್ಡರ್ ಪಾಯಿಂಟಿಂದ ಎರಡು ಸೈಡಲ್ಲೂ ಕೂಡ 9.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಆ ಪಾಯಿಂಟಿಂದ ಕೆಳಗಡೆಗೆ ಟಕ್ಸ್ನ ಉದ್ದವನ್ನು ಮಾರ್ಕ್ ಮಾಡಿಕೊಂಡು ಈ ಸೆಂಟರ್ ಪಾಯಿಂಟಿಂದ ಎರಡು ಕಡೆಗೂ ಕೂಡ 1 ಇಂಚು ಬರೋ ಹಾಗೆ ಈ ರೀತಿಯಾಗಿ ನಾವು ಟಕ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಎರಡೆರಡು ಹೊಲಿಗೆಯನ್ನು ಹಾಕ್ಕೊಳ್ರಿ, ಉಚ್ಚು ಚಾನ್ಸಸ್ ಇರ್ತೈತಿ, ಸ್ಟಿಚ್ ಉಚ್ಕೊಳ್ಳೋ ಚಾನ್ಸಸ್ ಇರ್ತೈತಿ. ಅದಕ್ಕೋಸ್ಕರ ಎರಡು ಸೈಡಲ್ಲೂ ಕೂಡ ಮೇಲ್ಗಡೆ 0 ಪಾಯಿಂಟಿಂದ ಸ್ಟಾರ್ಟ್ ಮಾಡಿ ಕೆಳಗಡೆಗೆ 1 ಇಂಚು ಅಗಲ ಬರುವಂತೆ ನಾನು ಟಕ್ಸನ್ನು ಸ್ಟಿಚ್ ಮಾಡ್ಕೊಂಡೀನಿ. ನೋಡಿರಿ, ಫ್ರಂಟ್ ಪಾರ್ಟ್ ಪೂರ್ತಿಯಾಗಿ ರೆಡಿ ಆಗೈತಿ. ಟಕ್ಸನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಕೆಳಗಡೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತೈತಿ, ಅದನ್ನು ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ಳೋಣ. ಸೈಡಲ್ಲಿ ಒಂದು ಅರ್ಧ ಇಂಚಿನಷ್ಟು ಜಾಸ್ತಿ ಬರ್ತೈತಿ, ಅದನ್ನು ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ರಿ. ಮತ್ತು ಕೆಳಗಡೆಗೆ ಒಂದೊಂದು ಲೈನ್ ಸ್ಟಿಚ್ ಹಾಕ್ಕೊಂಬಿಡ್ರಿ. ಎಲ್ಲಿ ಕಟ್ ಮಾಡ್ಕೊಂಡಿರ್ತೀವೋ ಅಲ್ಲಿ ಈ ರೀತಿ ಟಾಪ್ ಪಾರ್ಟನ್ನು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋದಾಯಿತು. ಇದೇ ರೀತಿಯಾಗಿ ಬ್ಯಾಕ್ ಪಾರ್ಟನ್ನು ಕೂಡ ಸ್ಟಿಚ್ ಮಾಡ್ಕೋತೀನಿ. ಯಾವ ರೀತಿ ಅನ್ನೋದನ್ನು ನೀವು ನೋಡ್ತಾ ಹೋಗ್ರಿ. ಈ ರೀತಿ ಎಕ್ಸ್ಟ್ರಾ ಇರುವಂತಹ ಬಟ್ಟೆಯನ್ನು ಕಟ್ ಮಾಡ್ಕೊಂಡಾದಮೇಲೆ ಬ್ಯಾಕ್ ಪಾರ್ಟ್ನ ಟಕ್ಸ್ಗಾಗಿ ನಾವು ಶೋಲ್ಡರ್ನ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡಾದಮೇಲೆ ಕೆಳಗಡೆಗೆ 4ರಿಂದ 4.5 ಇಂಚು ಉದ್ದದ ಟಕ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಅರ್ಧ ಇಂಚು ಅಗಲ ಇರಬೇಕು. ಈ ರೀತಿಯಾಗಿ ಬ್ಯಾಕ್ ಟಕ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಟಕ್ಸ್ ಸ್ಟಿಚ್ ಮಾಡ್ಕೊಂಡಾದಮೇಲೆ ಕೆಳಗಡೆಗೆ ಸ್ವಲ್ಪ ಹೆಚ್ಚು ಬಂದಿರ್ತೈತಿ ಸೈಡಲ್ಲಿ, ಅದನ್ನು ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ರಿ. ಈ ರೀತಿ ಕರೆಕ್ಟಾಗಿ ಸೆಂಟರಲ್ಲಿ ಫೋಲ್ಡ್ ಮಾಡ್ಕೊಂಬಿಟ್ಟು ಎಕ್ಸ್ಟ್ರಾ ಇರುವಂತಹ ಬಟ್ಟೆಯನ್ನು ನಾವು ಕಟ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಬ್ಯಾಕ್ ಪಾರ್ಟಲ್ಲಿ ನಾವು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋತೀವಿ. ಅದಕ್ಕೋಸ್ಕರ ಸೆಂಟರಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ರಿ. ಬ್ಯಾಕ್ ಪಾರ್ಟನ್ನು ಸೆಂಟರಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ಒಂದು ಸೈಡಲ್ಲಿ ನಾನು ಹುಕ್ಕಿನ ಪಟ್ಟಿ ಮತ್ತು ಇನ್ನೊಂದು ಸೈಡಲ್ಲಿ ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋತೀನಿ. ನೀವು ಯಾವುದಾದ್ರೂ ಸೈಡಲ್ಲಿ ಆ ಹುಕ್ಕಿನ ಪಟ್ಟಿ ಹುಕ್ಕಿನ ಮನೆ ಪಟ್ಟಿ ಮಾಡ್ಕೋಬೋದು. ಈಗ ನಾನು ಹುಕ್ಕಿನ ಮನೆ ಪಟ್ಟಿಗಾಗಿ 3 ಇಂಚು ಅಗಲ ಇರುವಂತಹ ಲೈನಿಂಗ್ ಬಟ್ಟೆಯನ್ನು ತೊಗೊಂಡು ಉಲ್ಟಾ ಸೈಡಿಂದ ಅಟ್ಯಾಚ್ ಮಾಡ್ಕೋತೀನಿ.
ಮತ್ತೆ ಈ ರೀತಿ ತಿರುಗಿಸ್ಬಿಟ್ಟು ಲೈನಿಂಗ್ ಬಟ್ಟೆಯ ಮೇಲೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತು ಇದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಕೊರಳಿನ ಫಿನಿಶಿಂಗ್ ಆಗಿರೋದ್ರಿಂದ ಮೇಲ್ಗಡೆ ಒಂದು ಅರ್ಧ ಇಂಚ್ ಜಾಸ್ತಿ ತಗೋಬೇಕು ಪಟ್ಟಿಯ ಉದ್ದ. ಅದನ್ನು ಕೂಡ ಫೋಲ್ಡ್ ಮಾಡಿಕೊಂಡು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಆದಮೇಲೆ ಪಟ್ಟಿಯ ಎಂಡಲ್ಲಿ ಮತ್ತು ಪಟ್ಟಿಯ ಮಧ್ಯದಲ್ಲಿ ಒಂದೊಂದು ಲೈನ್ ಸ್ಟಿಚ್ ಹಾಕ್ಕೊಳ್ರಿ. ಈ ರೀತಿಯಾಗಿ ನಾವು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಹುಕ್ಕಿನ ಪಟ್ಟಿಗಾಗಿ ನಾನು 2 ಇಂಚು ಅಗಲ ಇರುವಂತಹ ಲೈನಿಂಗ್ ಬಟ್ಟೆಯನ್ನು ತಗೊಂಡಿನಿ. ಅದನ್ನು ಕೂಡ ಡಬಲ್ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆಗೆ ಕೊರಳಿನ ಫಿನಿಶಿಂಗ್ ಆಗಿರೋದ್ರಿಂದ ಒಂದು ಅರ್ಧ ಇಂಚ್ ಜಾಸ್ತಿ ಉದ್ದ ತಗೋಬೇಕು. ನೋಡಿರಿ, ಈ ರೀತಿಯಾಗಿ ಒಳಗಡೆಗೆ ಪಟ್ಟಿಯನ್ನು ತಿರುಗಿಸ್ಕೊಂಡ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಹುಕ್ಕಿನ ಮನೆ ಪಟ್ಟಿಯನ್ನು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟ್ ಕೂಡ ಪೂರ್ತಿಯಾಗಿ ರೆಡಿ ಆಗೈತಿ. ನೆಕ್ಸ್ಟ್ ಹುಕ್ಕಿನ ಮನೆ ಪಟ್ಟಿ ಮೇಲೆ ಹುಕ್ಕಿನ ಪಟ್ಟಿಯನ್ನು ಕರೆಕ್ಟಾಗಿ ಈ ರೀತಿ ಜೋಡಿಸಿಟ್ಕೊಳ್ರಿ. ಯಾವ ರೀತಿ ನಾವು ಹುಕ್ಕನ್ನು ಹಾಕ್ತೀವಿ ಅದೇ ರೀತಿಯಲ್ಲಿ ಸರಿಯಾಗಿ ಜೋಡಿಸಿಟ್ಕೊಂಡು ಕೆಳಗಡೆಗೆ 2 ಲೈನ್ ಸ್ಟಿಚ್ ಹಾಕ್ಕೋಬೇಕು. ಉಚ್ಚದೇ ಇರೋ ಹಾಗೆ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಳ್ರಿ. ನೋಡಿರಿ, ಈ ರೀತಿಯಾಗಿ ಬ್ಯಾಕ್ ಪಾರ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿವಿ. ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಗೈತಿ. ಎರಡನ್ನೂ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಬ್ಯಾಕ್ ಪಾರ್ಟನ್ನು ಸೀದಾ ಇಟ್ಕೊಂಡಿನಿ. ಅದ್ರ ಮೇಲೆ ಫ್ರಂಟ್ ಪಾರ್ಟನ್ನು ಈ ರೀತಿ ಉಲ್ಟಾ ಇಟ್ಕೊಂಡು ಶೋಲ್ಡರ್ ಪಾಯಿಂಟಲ್ಲಿ ಎರಡನ್ನೂ ಕೂಡ ಜಾಯಿಂಟ್ ಮಾಡ್ಕೊಳ್ಳೋಣ. ಯಾವಾಗಲೂ ನಾವು ಶೋಲ್ಡರ್ಸ್ಗಳನ್ನು ಜಾಯಿಂಟ್ ಮಾಡ್ಕೋಬೇಕಾದ್ರೆ ಕೊರಳಿನ ಭಾಗದಿಂದನೇ ಸ್ಟಾರ್ಟ್ ಮಾಡಬೇಕು. ಆರ್ಮೋಲ್ ಕಡೆಗೆ ನೆಕ್ಸ್ಟ್ ಜೋಡಿಸ್ಕೋಬೇಕು. ಕೊರಳಿನ ಭಾಗದಲ್ಲಿ ನಾವು ಕರೆಕ್ಟಾಗಿ 2 ಪಾಯಿಂಟ್ಸ್ಗಳನ್ನು ಶೋಲ್ಡರ್ ಪಾಯಿಂಟ್ಸ್ಗಳನ್ನು ಕರೆಕ್ಟಾಗಿ ಜೋಡಿಸ್ಕೊಂಡ್ವಿ ಅಂದ್ರೆ ಆರ್ಮೋಲ್ ಕಡೆಗೆ ನಾವು ಫೈನಲ್ ಆಗಿ ಹೆಚ್ಚು ಕಡಿಮೆ ಇತ್ತು ಅಂದರೆ ಫೈನಲ್ ಆಗಿ ಅಳತೆ ತೊಗೊಂಡು ಕಟ್ ಮಾಡ್ಕೋಬೋದು. ಈ ರೀತಿ ನಾವು ಟಾಪ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಿವಿ. ನೆಕ್ಸ್ಟ್ ನಾವು ಇದಕ್ಕೆ ಸ್ಕರ್ಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ಅದಕ್ಕಿಂತಲೂ ಮುಂಚೆ ಸ್ಲೀವ್ಸ್ಗಳನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗಳನ್ನು ಕೂಡ ನಾವು ರೆಡಿ ಮಾಡ್ಕೋಬೇಕು. ಸ್ಲೀವ್ಸ್ಗಾಗಿ ಕಟ್ ಮಾಡ್ಕೊಂಡಿರುವಂತಹ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕನ್ನು ತಗೊಳ್ಳೋಣ. ಲೈನಿಂಗ್ ಬಟ್ಟೆ ಉದ್ದದಲ್ಲಿ ಕಡಿಮೆ ಇತ್ತು, ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿವಿ. ಆ ಪೀಸನ್ನು ಕೆಳಗಡೆಗೆ ಜಾಯಿಂಟ್ ಮಾಡ್ಕೊಳ್ರಿ. ನೀವು ಸೀದಾ ಒಂದೇ ಪೀಸಲ್ಲಿ ಕಟ್ ಮಾಡ್ಕೊಂಡಿದ್ರಿಂದ ಈ ರೀತಿಯಾಗಿ ಏನು ಜೋಡಿಸೋ ಅವಶ್ಯಕತೆ ಇರೋಂಗಿಲ್ಲ. ಈ ರೀತಿಯಾಗಿ ನಾನು ಲೈನಿಂಗ್ ಬಟ್ಟೆಯಲ್ಲಿ ಕಟ್ ಮಾಡ್ಕೊಂಡಿರುವಂಥ ತೋಳಿನ 2 ಪೀಸ್ಗಳನ್ನು ಕೆಳಗಡೆಗೆ ಜಾಯಿಂಟ್ ಮಾಡ್ಕೊಂಡಿನಿ. ಒಂದು ಸ್ಲೀವ್ಸನ್ನು ನಾನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಅದೇ ರೀತಿಯಾಗಿ ಇನ್ನೊಂದು ಸ್ಲೀವನ್ನು ಕೂಡ ನೀವು ರೆಡಿ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ನ ಸೈಡಲ್ಲೂ ಕೂಡ ಸ್ವಲ್ಪ ಪೀಸ್ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೋಬೇಕಾಗ್ತೈತಿ. ಇದೇ ಡಿಸೈನ್ ಬೇಕು ಅಂದಾಗ ನಾವು ಡಿಸೈನ್ ಕಡಿಮೆ ಇರೋದ್ರಿಂದ ಸೈಡಲ್ಲಿ ನಾನು ಪ್ಲೇನ್ ಪೀಸ್ಗಳನ್ನು ಅಟ್ಯಾಚ್ ಮಾಡ್ಕೊಂಡಿನಿ. ಸ್ಯಾರಿಯಲ್ಲಿರುವಂತಹ ಪ್ಲೇನ್ ಪೀಸ್ಗಳನ್ನು ಅಟ್ಯಾಚ್ ಮಾಡ್ಕೊಂಡಿನಿ. ನೋಡಿರಿ, ಲೈನಿಂಗ್ ಬಟ್ಟೆ ತೋಳನ್ನು ಎರಡನ್ನು ಜೋಡಿಸಿಟ್ಟಾಗ ಮೇನ್ ಫ್ಯಾಬ್ರಿಕ್ ಮೇಲೆ ಸೈಡಲ್ಲಿ ಕಡಿಮೆ ಬೀಳ್ತೈತಿ. ಅದಕ್ಕೋಸ್ಕರ ನಾನು ಸ್ಯಾರಿಯಲ್ಲಿರುವಂತಹ ಪ್ಲೇನ್ ಪಾರ್ಟನ್ನು 2 ಸೈಡಲ್ಲೂ ಕೂಡ ಎಷ್ಟು ಕಡಿಮೆ ಬಿದ್ದೈತಿ ಅಷ್ಟನ್ನು ಅಟ್ಯಾಚ್ ಮಾಡ್ಕೊಂಡಿನಿ. ಹಾಗೆ ನೀವು ನನ್ನ ಚಾನಲಲ್ಲಿ ಕಿಡ್ಸ್ಗಳಿಗೆ ಸ್ಟಿಚ್ ಮಾಡಿರುವಂತಹ ಲೆಹಂಗಾ ಬ್ಲೌಸ್ಗಳನ್ನು ಕೂಡ ನೋಡ್ಬೋದು. ಕ್ರಾಪ್ ಟಾಪ್ಸ್ಗಳನ್ನು ಸ್ಟಿಚ್ ಮಾಡೀನಿ. ಕಿಡ್ಸ್ಗಳ ಎಲ್ಲ ಡ್ರೆಸ್ಗಳ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನೀವು ಒಂದೇ ಪ್ಲೇಲಿಸ್ಟಲ್ಲಿ ನೋಡ್ಬೋದು. ಮೇಲ್ಗಡೆ ಐಕಾರ್ಡ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಆರಾಮಾಗಿ ಒಂದೊಂದಾಗಿ ವಿಡಿಯೋಸ್ಗಳನ್ನು ನೋಡ್ತಾ ಹೋಗ್ಬೋದು. ಈಗ 2 ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನು ಜೋಡಿಸ್ಕೊಂಡಾದಮೇಲೆ ಈ ರೀತಿಯಾಗಿ ಮೇನ್ ಫ್ಯಾಬ್ರಿಕ್ನ ಪ್ಲೇನ್ ಫ್ಯಾಬ್ರಿಕನ್ನು ತೊಗೊಂಡಿನಿ. ಅದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು 3 ಇಂಚು ಅಗಲ ಇರುವಂತಹ ಪಟ್ಟಿಯನ್ನು ತಗೊಂಡು ಅದನ್ನು ಈ ರೀತಿಯಾಗಿ ಪ್ಲೇಟ್ಸ್ಗಳನ್ನು ಮಾಡ್ಕೊಂಡಿನಿ. ಇದು ಆಪ್ಷನಲ್ಲು, ನೀವು ಬೇಕಿದ್ದರೆ ಮಾಡ್ಬೋದು, ಇಲ್ಲಾಂದರೆ ವಿಡಿಯೋವನ್ನು ಸ್ಕಿಪ್ ಮಾಡ್ಕೊಳ್ರಿ. ಸ್ವಲ್ಪ ಕೆಳಗಡೆ ಡಿಸೈನ್ ಮಾಡ್ಕೊಳ್ಳೋಕ್ಕಂಥೇಳಿ ಈ ರೀತಿಯಾಗಿ ಪ್ಲೇನ್ ಫ್ಯಾಬ್ರಿಕನ್ನು ನಾನು ತೊಗೊಂಡಿನಿ. ಅದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಸಣ್ಣ ಸಣ್ಣ ಪ್ಲೇಟ್ಸ್ಗಳನ್ನು ರೆಡಿ ಮಾಡ್ಕೋತೀನಿ. ನೋಡಿರಿ, ಈ ರೀತಿಯಾಗಿ ಸಣ್ಣ ಸಣ್ಣ ಪ್ಲೇಟ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿನಿ ಸ್ಯಾರಿ ಪಾರ್ಟಲ್ಲಿ. ಇದನ್ನು ನಾವು ತೋಳಿನ ಕೆಳಗಡೆಗೆ ಅಟ್ಯಾಚ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಳ್ರಿ. ಅದರ ಮಧ್ಯದಲ್ಲಿ ಪ್ಲೇಟ್ಸ್ ಮಾಡ್ಕೊಂಡಿರುವಂತಹ ಭಾಗವನ್ನು ಈ ರೀತಿ ಪ್ಲೇಟ್ಸ್ಗಳು ಮೇಲ್ಮುಖವಾಗಿ ಬರುವ ಹಾಗೆ ಸರಿಯಾಗಿ ಜೋಡಿಸಿಟ್ಕೋಬೇಕು. ಜೋಡಿಸಿಟ್ಕೊಂಡು ಅದರ ಮೇಲೆ ಲೈನಿಂಗ್ ಬಟ್ಟೆ ಬರಬೇಕು. 3 ಕೂಡ ಸರಿಯಾಗಿ ಒಂದೇ ಲೆವೆಲಲ್ಲಿ ಜೋಡಿಸಿಟ್ಕೊಂಡು ಕೆಳಗಡೆಗೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ರಿ. ಈಗ ಅದ್ರ ಮೇಲೆ ಮತ್ತೊಂದು ಲೈನ್ ಸ್ಟಿಚ್ ಹಾಕ್ಕೊಂಡು ನಾನು
ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡು ಆದಮೇಲೆ ಈಗ ಲೈನಿಂಗ್ ಬಟ್ಟೆಯನ್ನು ಈ ರೀತಿ ಉಲ್ಟಾ ತಿರುಗಿಸ್ಕೋಬೇಕು. ನೋಡ್ರಿ ಎಷ್ಟು ನೀಟಾಗಿ ಕಾಣಿಸ್ತೈತಿ. ಪ್ಲೇಟ್ಸ್ ಮಾಡ್ಕೊಂಡಿರ್ತೀವಲ್ಲ ಅದು ಕೆಳಗಡೆಗೆ ಬರ್ತೈತಿ, ಎರಡರ ಮಧ್ಯದಲ್ಲಿ ಕೆಳಗಡೆಗೆ ಬರ್ತೈತಿ. ಈ ರೀತಿಯಾಗಿ ಪ್ಲೇಟ್ಸ್ಗಳನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ಇನ್ನೊಂದು ಸ್ಲೀವ್ಸನ್ನು ಕೂಡ ನಾನು ರೆಡಿ ಮಾಡ್ಕೋತೀನಿ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಆದಮೇಲೆ ಪ್ಲೇಟ್ಸ್ಗಳ ಮೇಲೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ರಿ. ನೆಕ್ಸ್ಟ್ ಎಲ್ಲ ಕಡೆಗೂ ಕೂಡ ಒಂದೊಂದು ಲೈನ್ ದೊಡ್ಡ ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಹಾಕ್ಕೊಳ್ರಿ. ಆಮೇಲೆ ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರೋದ್ರಿಂದ ಅದನ್ನು ಕೂಡ ನಾನು ಟ್ರಿಮ್ ಮಾಡಿರಿ. ಈ ರೀತಿಯಾಗಿ ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೀವು ಸ್ಲೀವ್ಸನ್ನು ರೆಡಿ ಮಾಡ್ಕೋಬೇಕು. ಕೆಳಗಡೆಗೆ ಪ್ಲೇಟ್ಸ್ ರೆಡಿ ಮಾಡ್ಕೋಬೇಕು ಅಂದರೆ ಈ ರೀತಿಯಾಗಿ ನೀವು ಪ್ಲೇನ್ ಫ್ಯಾಬ್ರಿಕ್ ಅಥವಾ ಯಾವುದಾದ್ರೂ ಫ್ಯಾಬ್ರಿಕಲ್ಲಿ ಡಬಲ್ ಫೋಲ್ಡ್ ಮಾಡಿಕೊಂಡು ಪ್ಲೇಟ್ಸ್ಗಳನ್ನು ಮಾಡಿಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಎರಡು ಸ್ಲೀವ್ಸ್ಗಳು ಈಗ ಪೂರ್ತಿಯಾಗಿ ರೆಡಿ ಆಗ್ಯಾವು. ಟಾಪ್ ಪಾರ್ಟ್ನಲ್ಲಿ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಟಾಪ್ ಪಾರ್ಟ್ನ ಈ ರೀತಿ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡ್ಕೊಂಡಾದಮೇಲೆ ಫೈನಲ್ ಆಗಿ ನಾವು ಆರ್ಮೋಲ್ನ ಕಟ್ಟಿಂಗ್ ಮಾಡ್ಕೋಬೇಕು. ಆರ್ಮೋಲ್ನ ಫೈನಲ್ ಕಟ್ಟಿಂಗ್ ಆಗಿ ಶೋಲ್ಡರ್ ಎರಡು ಕಡೆಗೂ ಕೂಡ ಶೋಲ್ಡರ್ ಕರೆಕ್ಟಾಗಿ ಬರೋ ಹಾಗೆ ಮೊದಲಿಗೆ ನಾವು ಶೋಲ್ಡರನ್ನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಾದಮೇಲೆ 5.5 ಇಂಚು ಉದ್ದದ ಆರ್ಮೋಲನ್ನು ಮಾರ್ಕ್ ಮಾಡಿಕೊಂಡು ಬಾಕ್ಸ್ ಮಾಡ್ಕೊಳ್ರಿ. 1.5 ಇಂಚ್ಗೆ ಮತ್ತು 1 ಇಂಚ್ಗೆ ಈ ರೀತಿ ರೌಂಡ್ ಶೇಪನ್ನು ಮಾಡ್ಕೋಬೇಕು. ಯಾವ ರೀತಿಯಾಗಿ ಬ್ಲೌಸಲ್ಲಿ ನಾವು ಫೈನಲ್ ಆರ್ಮೋಲ್ನ ಕಟ್ಟಿಂಗ್ ಮಾಡ್ಕೋತೀವಲ್ಲ ಅದೇ ರೀತಿಯಾಗಿ. ಈಗ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟನ್ನು ಈ ರೀತಿ ಓಪನ್ ಮಾಡಿಕೊಂಡು ಫ್ರಂಟ್ ಪಾರ್ಟನ್ನು ಮತ್ತೆ 1 ಇಂಚ್ಗೆ ಕಟ್ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ಇನ್ನೊಂದು ಸೈಡಲ್ಲೂ ಕೂಡ ನಾನು ಕಟ್ ಮಾಡ್ಕೊಂಡಿನಿ. ನೆಕ್ಸ್ಟ್ ಸ್ಲೀವ್ಸ್ಗಳನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಶೋಲ್ಡರ್ ಪಾಯಿಂಟ್ಗೆ ಕರೆಕ್ಟಾಗಿ ನಾವು ಸ್ಲೀವ್ಸ್ನ ಸೆಂಟರ್ ಪಾಯಿಂಟನ್ನು ಕರೆಕ್ಟಾಗಿ ಜೋಡಿಸಿಟ್ಕೋಬೇಕು. ಸ್ಲೀವ್ಸ್ನ ಸೆಂಟರ್ ಪಾಯಿಂಟನ್ನು ಕಟ್ ಮಾಡ್ಕೊಳ್ರಿ. ಮಾಡ್ಕೊಂಡಾದಮೇಲೆ ಈ ಪಾಯಿಂಟ್ ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಫ್ರಂಟ್ ಮತ್ತು ಬ್ಯಾಕ್ ಸ್ಲೀವ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ನೋಡಿಕೊಂಡು ಈ ರೀತಿ ಸ್ಲೀವ್ಸ್ಗಳನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ಶೋಲ್ಡರ್ನ ಸೆಂಟರ್ ಪಾಯಿಂಟಿಂದ ಎರಡೂ ಕಡೆಗೂ ಕೂಡ ನಾವು ಸ್ಟಿಚ್ಗಳನ್ನು ಹಾಕೋಬೇಕು. ಇದೇ ರೀತಿಯಲ್ಲಿ ಇನ್ನೊಂದು ಸೈಡಲ್ಲೂ ಕೂಡ ಸ್ಟಿಚ್ ಹಾಕ್ಕೊಳ್ಳೋಣ. ಶೋಲ್ಡರ್ ಪಾಯಿಂಟಿಂದ ಇನ್ನೊಂದು ಸೈಡ್ಗೆ ಸ್ಟಿಚ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದ್ರ ಮೇಲೆ ಮತ್ತೊಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಎರಡು ಸ್ಲೀವ್ಸ್ಗಳನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು. ಎರಡು ಸ್ಲೀವ್ಸ್ಗಳನ್ನು ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಟಾಪ್ ಪಾರ್ಟ್ ಪೂರ್ತಿಯಾಗಿ ಈ ರೀತಿಯಾಗಿ ರೆಡಿ ಆಗೈತಿ. ಈಗ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ಪು, ಟಾಪ್ ಪಾರ್ಟ್ನ ಕೆಳಗಡೆಗೆ ನಾವು ಸ್ಕರ್ಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಾಗಿ 8 ಪೀಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿವಿ. ಅದನ್ನು ಈಗ ಒಂದು ಫ್ರಂಟ್ ಪಾರ್ಟ್ಗಾಗಿ ಒಂದು ಬ್ಯಾಕ್ ಪಾರ್ಟ್ಗಾಗಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಟಾಪ್ ಪಾರ್ಟನ್ನು ಸೀದಾ ಇಟ್ಕೊಳ್ರಿ. ಅದ್ರ ಮೇಲೆ ಸ್ಕರ್ಟ್ ಪಾರ್ಟನ್ನು ಈ ರೀತಿ ಕರೆಕ್ಟಾಗಿ ಜೋಡಿಸಿಟ್ಕೋಬೇಕು. ಜೋಡಿಸಿಟ್ಕೊಂಡು ಸ್ಟಿಚಸ್ಗಳನ್ನು ಹಾಕೋಬೇಕು. ಟಾಪ್ ಪಾರ್ಟ್ನ ಸೊಂಟದ ಭಾಗವನ್ನು ಸೀದಾ ಇಟ್ಕೊಳ್ರಿ. ಅದ್ರ ಮೇಲೆ ಸ್ಕರ್ಟ್ ಪಾರ್ಟ್ನ ಸೊಂಟದ ಭಾಗವನ್ನು ಉಲ್ಟಾ ಇಟ್ಕೋಬೇಕು. ಎರಡನ್ನು ಕರೆಕ್ಟಾಗಿ ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ರಿ. ಅದ್ರ ಮೇಲೆ ಮತ್ತೊಂದು ಲೈನ್ ಸ್ಟಿಚ್ ಹಾಕ್ಕೋತೀನಿ. ನೋಡಿರಿ, ಈ ರೀತಿಯಾಗಿ ನಾವು ಟಾಪ್ ಪಾರ್ಟ್ನ ಕೆಳಗಡೆಗೆ ಸ್ಕರ್ಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಂಡಿವಿ. ಇದೇ ರೀತಿಯಾಗಿ ಬ್ಯಾಕ್ ಪಾರ್ಟ್ನ ಸೊಂಟದ ಭಾಗವನ್ನು ಕೂಡ ನಾನು ಸ್ಕರ್ಟ್ ಪಾರ್ಟ್ನ ಸೊಂಟದ ಭಾಗಕ್ಕೆ ಕರೆಕ್ಟಾಗಿ ಅಟ್ಯಾಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ನೆಕ್ಸ್ಟ್ ಲಾಸ್ಟಲ್ಲಿ ನಾವು ಎರಡು ಸೈಡ್ಸ್ಗಳನ್ನು ಜೋಡಿಸ್ಕೋಬೇಕು. ಎರಡು ಸೈಡ್ಸ್ಗಳನ್ನು ಜೋಡಿಸ್ಕೋಬೇಕಾದ್ರೆ ನೀವು ಸೊಂಟದ ಭಾಗದಲ್ಲಿ ಕಟ್ಕೊಳ್ಳೋಕ್ಕೆ ಕಸಿಯನ್ನು ಕೂಡ ಅಟ್ಯಾಚ್ ಮಾಡ್ಕೋಬೋದು. ಈ ಫ್ರಾಕ್ಗಳಲ್ಲಿ ಕಸಿ ಇದ್ರೇ ಚೆನ್ನಾಗಿರ್ತೈತಿ. ಅದಕ್ಕೋಸ್ಕರ ನಾನು ಪ್ಲೇನ್ ಫ್ಯಾಬ್ರಿಕಲ್ಲಿ ಕಸಿ ಕೂಡ ರೆಡಿ ಮಾಡಿ ಇಟ್ಕೊಂಡಿನಿ. ಎರಡು ಸೈಡ್ಸ್ಗಳನ್ನು ಜೋಡಿಸ್ಕೊತ ಕಸಿಗಳನ್ನು ಅಟ್ಯಾಚ್ ಮಾಡ್ಕೊಂಡ್ವಿ ಅಂದ್ರೆ ಫ್ರಾಕ್ ಪೂರ್ತಿಯಾಗಿ ರೆಡಿ ಆಯಿತು. ನಿಮ್ಮ ಮೆಜರ್ಮೆಂಟ್ನ ಪ್ರಕಾರ ಟಾಪ್ ಪಾರ್ಟ್ನ ಸೆಂಟರ್ ಪಾಯಿಂಟಿಂದ ಎರಡು ಕಡೆಗೂ ಕೂಡ ಸರಿಯಾಗಿ ಚೆಸ್ಟ್ನ ಭಾಗ ಮತ್ತು ಸೊಂಟದ ಅಳತೆ 4ನೇ ಭಾಗ ಹಾಗೆ ಆರ್ಮೋಲ್ನ ಮಾರ್ಕಿಂಗನ್ನು ಮಾಡಿಕೊಂಡು ಸ್ಲೀವ್ಸ್ನ ಅಗಲವನ್ನು ಕೂಡ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಎರಡು ಸೈಡಲ್ಲೂ ಕೂಡ ಸ್ಟಿಚ್ಗಳನ್ನು ಹಾಕ್ಕೊಳ್ರಿ. ಸ್ಟಿಚ್ಗಳನ್ನು ಹಾಕೋಬೇಕಾದ್ರೆ ಸೊಂಟದ ಭಾಗದಲ್ಲಿ ಈ ರೀತಿ ಕಸಿಯನ್ನು ಅಟ್ಯಾಚ್ ಮಾಡ್ಕೊಳ್ರಿ. ಈ ರೀತಿಯಾಗಿ ನಮ್ಮ ಮೆಜರ್ಮೆಂಟ್ಸ್ನ ಪ್ರಕಾರ ಎರಡು ಸೈಡಲ್ಲೂ ಕೂಡ ಮಾರ್ಕಿಂಗ್ಸ್ಗಳನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಸ್ಟಿಚ್ ಹಾಕ್ಕೊಂಡ್ವಿ ಅಂದ್ರೆ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿರುವಂತಹ ಅನಾರ್ಕಲಿ ಕಟ್
ಫ್ರಾಕ್ ಪೂರ್ತಿಯಾಗಿ ರೆಡಿ ಆಯಿತು. ಇದ್ರ ಜೊತೆಗೆ ನಾನು ಸೊಂಟದ ಪಟ್ಟಿಯನ್ನು ಕೂಡ ರೆಡಿ ಮಾಡೀನಿ. ಅದನ್ನು ಯಾವ ರೀತಿ ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿರಿ, ಈ ರೀತಿಯಾಗಿ ಅನಾರ್ಕಲಿ ಕಟ್ಟಿರುವಂತಹ ಫ್ರಾಕ್ ಪೂರ್ತಿಯಾಗಿ ರೆಡಿಯಾಗೈತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡ್ರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಎಲ್ಲರಿಗೂ ನಮಸ್ಕಾರ.